ಒಂದು ಮಾಂಸದ ಅಂಗಡಿ. ಈ ಅಂಗಡಿಲಿ ಮಾಂಸನ ತಗೊಳ್ಳೋಕೆ ಜನರ ಕ್ಯೂ ಅಂಗಡಿಯಿಂದ ರೋಡಿನ ತನಕ ಇರುತ್ತೆ. ಈ ಅಂಗಡಿಲಿ ಒಮ್ಮೆ ಮಾಂಸನ ತಗೊಂಡು ತಿಂದವರು ಅದರ ಟೇಸ್ಟ್ ನ ಮರೆಯೋಕಾಗದೆ ಮತ್ತೆ ಮತ್ತೆ ಆ ಅಂಗಡಿಗೆನೆ ಹೋಗಿ ಮಾಂಸನ ಖರೀದಿ ಮಾಡ್ತಿರ್ತಾರೆ. ಆದ್ರೆ ಕೆಲ ವಾರದ ಹಿಂದೆ ಈ ಅಂಗಡಿಯ ಪರಿಸ್ಥಿತಿ ಈ ರೀತಿ ಇರಲ್ಲ. ಆ ಅಂಗಡಿಯ ಒಂದೆರಡು ರೆಗ್ಯುಲರ್ ಕಸ್ಟಮರ್ ಬಿಟ್ರೆ ಒಂದು ನೋಣನು ಅವರ ಅಂಗಡಿಗೆ ಸುಳಿತಿರೋಲ್ಲ. ಇವತ್ತು ಅಂಗಡಿ ಕ್ಲೋಸ್ ಆಗುತ್ತೋ ಅಥವಾ ನಾಳೆ ಕ್ಲೋಸ್ ಆಗುತ್ತೋ ಅನ್ನೋ ಪರಿಸ್ಥಿತಿ ಈ ಅಂಗಡಿಗೆ ಬಂದಿರುತ್ತೆ. ಆದ್ರೆ ಅಂಗಡಿಯ ಓನರ್ ವಿನ್ಸೆಂಟ್ ಹಾಗೆ ಸೋಫಿ ರಾತ್ರೋರಾತ್ರಿ ಏನ್ ಚಮತ್ಕಾರ ಮಾಡ್ತಾರೋ ಗೊತ್ತಿಲ್ಲ. ಆ ಊರಲ್ಲಿ ಬಹಳಷ್ಟು ಮಾಂಸದ ಅಂಗಡಿ ಇದ್ರೂನು ಪ್ರತಿಯೊಬ್ರು ಆ ಅಂಗಡಿಗೆನೆ ಬಂದು ಮಾಂಸನ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂತ ಚಮತ್ಕಾರ ಆ ಅಂಗಡಿಯವರು ಏನ್ ಮಾಡಿದ್ರು, ಅಷ್ಟು ಟೇಸ್ಟಿಯಸ್ಟ್ ಆದ ಮಾಂಸ ಆದ್ರೂ ಯಾವ್ದ್ರದ್ದು, ಈ ಎಲ್ಲಾ ವಿಷಯನ ಈ ಮೂವಿಲಿ ನೋಡೋಣ. ಮೂವಿಯ ಓಪನಿಂಗ್ ಸೀನ್ ಅಲ್ಲಿ ವಿನ್ಸೆಂಟ್ ಹಾಗೆ ಸೋಫಿ ಅಂತ ಹೇಳೋ ಕಪಲ್ ನ ನೋಡ್ತೀವಿ. ಅವರು ತುಂಬಾ ಬೇಸರದಿಂದ ಇದ್ದಿರ್ತಾರೆ. ಯಾಕಂದ್ರೆ ಅವರ ಮಾಂಸದ ಅಂಗಡಿಗೆ ಹೆಚ್ಚು ಕಸ್ಟಮರ್ ಬರ್ತಿರೋಲ್ಲ, ಒಳ್ಳೆ ವ್ಯಾಪಾರನೂ ಆಗ್ತಿರಲ್ಲ. ಅಷ್ಟೊತ್ತಿಗೆ ಅಲ್ಲಿಗೆ ಆ ಅಂಗಡಿಯ ರೆಗ್ಯುಲರ್ ಕಸ್ಟಮರ್ ಬರ್ತಾಳೆ. ಅವಳಿಗೆ ವಿನ್ಸೆಂಟ್ ಮಾಂಸನ ಕಟ್ ಮಾಡಿ ಅದಕ್ಕೆ ಮಸಾಜ್ ಮಾಡಿ ಕೊಡ್ತಾನೆ. ಇದೊಂದವನ ನಂಬಿಕೆ ಆಗಿರುತ್ತೆ, ಮಾಂಸನ ಮಸಾಜ್ ಮಾಡಿ ಕೊಡೋದ್ರಿಂದ ಅದರ ಟೇಸ್ಟ್ ಹೆಚ್ಚಾಗುತ್ತೆ ಅಂತ. ಆ ಕಸ್ಟಮರ್ ಅಲ್ಲಿಂದ ಹೋಗ್ತಿದ್ದಂಗೆನೆ ಎನಿಮಲ್ ಮಾಸ್ಕ್ ಹಾಕೊಂಡು ವೀಗನ್ಸ್ ಅವರ ಅಂಗಡಿಗೆ ಬಂದು ಸೋಫಿಯ ಮೇಲೆ ರಕ್ತನ ಚೆಲ್ಲಿ ಅವರ ಅಂಗಡಿನ ಒಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ವೀಗನ್ಸ್ ಯಾರು ಅಂದ್ರೆ ಇವರು ಪ್ಯೂರ್ ವೆಜಿಟೇರಿಯನ್ ಆಗಿದ್ದು ಪ್ರಾಣಿ ಹಿಂಸೆಯಿಂದ ತಯಾರಾಗೋ ಯಾವುದೇ ಪದಾರ್ಥ ಆಗ್ಲಿ ಐಟಮ್ ಆಗ್ಲಿ ಇದ್ಯಾವುದನ್ನು ಇವರು ಯೂಸ್ ಮಾಡ್ತಿರೋಲ್ಲ. ಇವರ ಉದ್ದೇಶ ಪ್ರಾಣಿ ಹಿಂಸೆನ ತಡೆಯೋದಾಗಿರುತ್ತೆ. ಒಳ್ಳೆ ಮಾತಲ್ಲಿ ಪ್ರಾಣಿನ ಕೊಲ್ಬೇಡಿ ಅಂದ್ರೆ ಯಾರ್ ಕೇಳ್ತಾರೆ ಅಲ್ವಾ? ಅದಕ್ಕೆ ಇವರು ಮಾಂಸದ ಅಂಗಡಿಗೆನೆ ನುಗ್ಗಿ ಎಲ್ಲನೂ ಒಡ್ದಾಕ್ತಾರೆ. ಕನಿಷ್ಠ ಪಕ್ಷ ಇದ್ರಿಂದಾದ್ರೂ ಪ್ರಾಣಿ ಹಿಂಸೆ ಮಾಡೋದನ್ನ ನಿಲ್ಲಿಸ್ಲಿ ಅಂತ. ಇದೊಂದು ಒಳ್ಳೆ ಉದ್ದೇಶ ಆಗಿದ್ರೂನು ಅಂಗಡಿಯ ಓನರ್ ಅಂಗಡಿನ ಒಡಿತಿರೋದನ್ನ ನೋಡ್ತಾ ಹೇಗೆ ಸುಮ್ನಿರೋಕೆ ಸಾಧ್ಯ ಅಲ್ವಾ? ಅದೇ ರೀತಿ ವಿನ್ಸೆಂಟ್ ಅಲ್ಲಿಗೆ ಬಂದಿದ್ದ ಒಬ್ಬ ವೀಗನ್ ನ ಹಿಡ್ದು ಹೊಡೆದು ಅವನ ಮುಖಕ್ಕೆ ಹಾಕಿದ ಮಾಸ್ಕ್ ನ ತೆಗೆದು ಅವನ ಮುಖನ ನೋಡೇ ಬಿಡ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಅವನ ಜೊತೆಗೆ ಬಂದಿದ್ದ ಉಳಿದ ವೀಗನ್ಸ್ ವಿನ್ಸೆಂಟ್ ಗೆನೆ ಹೊಡೆದು ಅವನನ್ನಲ್ಲಿಂದ ಕರ್ಕೊಂಡು ಓಡೋಗ್ತಾರೆ. ಮರುದಿನ ವಿನ್ಸೆಂಟ್ ಆಗಿ ಸೋಫಿ ಅವರ ಫ್ರೆಂಡ್ ಆದ ಮಾರ್ಕ್ ಆಗಿ ಸ್ಟೆಫ್ನಿ ಹತ್ರ ಹೋಗಿ ನಿನ್ನೆ ಅವರ ಅಂಗಡಿಗೆ ಆದ ಅಟ್ಯಾಕ್ ಬಗ್ಗೆ ಹೇಳ್ಕೋತಾರೆ. ಇವರಿಗೂ ಮಾಂಸದ ಅಂಗಡಿ ಇರುತ್ತೆ, ಆದ್ರೆ ಇವರ ಪರಿಸ್ಥಿತಿ ಮಾತ್ರ ವಿನ್ಸೆಂಟ್ ಆಗಿ ಸೋಫಿ ತರ ಇರಲ್ಲ. ಅವರ ಅಂಗಡಿಗೆ ಒಳ್ಳೆ ವ್ಯಾಪಾರ ಆಗ್ತಿರುತ್ತೆ. ಅದರ ಜೊತೆ 4-5 ಎಕ್ಸ್ಟ್ರಾ ಮಾಂಸದ ಅಂಗಡಿನೂ ಇದ್ದು ಮತ್ತೊಂದ್ ಅಂಗಡಿ ಓಪನ್ ಮಾಡೋದಾಗಿ ವಿನ್ಸೆಂಟ್ ಆಗಿ ಸೋಫಿ ಹತ್ರ ಹೇಳ್ಕೋತಾ ಅವರ ಹೊಟ್ಟೆ ಉರಿಸ್ತಾರೆ. ಹಾಗೇನೆ ಸ್ಟೆಫ್ನಿ ಸೋಫಿ ಹತ್ರ ತುಂಬಾ ಶೋ ಆಫ್ ಮಾಡ್ಕೋತಾಳೆ. ನನ್ನ ಗಂಡ ಇಷ್ಟು ಲಕ್ಷದ ಚಿನ್ನ ಕೊಡಿಸಿದ, ಇಷ್ಟು ಲಕ್ಷದ ಡ್ರೆಸ್ ಕೊಡಿಸಿದ ಅಂತ ಅವಳ ಡ್ರೆಸ್ ಬಗ್ಗೆ ಆಡ್ಕೋತಾಳೆ. ಈ ಕಡೆ ಮಾರ್ಕ್ ವಿನ್ಸೆಂಟ್ ಗೆ ಒಂದು ರೈಫಲ್ ನ ಗಿಫ್ಟ್ ಮಾಡಿ, ಈ ರೈಫಲ್ ತುಂಬಾನೇ ಕಾಸ್ಟ್ಲಿ ಇದೆ, ನಿನ್ನ ಕೈಲಂತೂ ಈ ರೈಫಲ್ ನ ಖರೀದಿ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನೇ ಗಿಫ್ಟ್ ಮಾಡ್ತಾ ಇದ್ದೀನಿ. ಈ ರೈಫಲ್ ನಿನ್ನ ಹತ್ರ ಇದೆ ಅಂದ್ರೆ ವೀಗನ್ 1000 ಸಲ ಯೋಚನೆ ಮಾಡ್ತಾರೆ ನಿನ್ನ ಶಾಪಿಗೆ ಅಟ್ಯಾಕ್ ಮಾಡೋ ಮೊದ್ಲು. ವಿನ್ಸೆಂಟ್ ಆ ರೈಫಲ್ ನ ತಗೊಂಡು ಸೋಫಿನ ಕರ್ಕೊಂಡು ಅಲ್ಲಿಂದ ಮನೆ ಕಡೆ ಹೋಗ್ತಾನೆ. ಆದ್ರೆ ಅವರಿಬ್ಬರ ಇಂಡೈರೆಕ್ಟ್ ಅವಮಾನದಿಂದ ವಿನ್ಸೆಂಟ್ ಆಗಿ ಸೋಫಿಗೆ ತುಂಬಾನೇ ಬೇಜಾರಾಗಿದ್ದು, ಅದೇ ಬೇಜಾರಿಂದ ಸೋಫಿ ವಿನ್ಸೆಂಟ್ ಗೆ ಡೈವರ್ಸ್ ಕೊಡೋಕು ರೆಡಿ ಆಗ್ತಾಳೆ. ಒಂದ್ ಕಡೆ ಹೆಂಡತಿ ಡೈವರ್ಸ್ ಕೊಡ್ತೀನಿ ಅಂದ್ರೆ ಇನ್ನೊಂದ್ ಕಡೆ ಅವರ ಫ್ರೆಂಡ್ ಮುಂದೆ ಆದ ಅವಮಾನ, ಮತ್ತೊಂದ್ ಕಡೆ ಅವರ ಅಂಗಡಿ ಮೇಲೆ ಆದ ಅಟ್ಯಾಕ್, ಈ ಎಲ್ಲಾ ವಿಷಯದಿಂದ ವಿನ್ಸೆಂಟ್ ನ ತಲೆ ಕೆಟ್ಟೋಗಿರುತ್ತೆ. ಅದೇ ಟೈಮಿಗೆ ಆ ವೀಗನ್ ವಿನ್ಸೆಂಟ್ ನ ಅಂಗಡಿಗೆ ಅಟ್ಯಾಕ್ ಮಾಡಿದ್ದ ಅಲ್ವಾ, ಅವನು ಸೈಕಲ್ ನಲ್ಲಿ ಅದೇ ದಾರಿಲಿ ಬರ್ತಾ ಇರ್ತಾನೆ. ಅವನನ್ನ ನೋಡಿ ವಿನ್ಸೆಂಟ್ ಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಅದೇ ಕೋಪದಲ್ಲಿ ಅವನ ಮೇಲೆ ಗಾಡಿ ಹತ್ಸೇ ಬಿಡ್ತಾನೆ. ಅವನ ಕೋಪ ಕಮ್ಮಿ ಆದ್ಮೇಲೆ ಅವನಿಗೆ ಅನ್ಸುತ್ತೆ ಅಯ್ಯೋ ನಾನ್ ಏನ್ ಮಾಡ್ಬಿಟ್ಟೆ ಅಂತ. ಆದ್ರೆ ಅಷ್ಟೊತ್ತಿಗೆಲ್ಲ ಕಾಲ ಮಿಂಚಿರುತ್ತೆ, ಆ ವ್ಯಕ್ತಿ ಸ್ಪಾಟ್ ಅಲ್ಲೇ ಸತ್ತಿರ್ತಾನೆ. ಆ ವ್ಯಕ್ತಿಯ ಡೆಡ್ ಬಾಡಿನ ನೋಡಿ ವಿನ್ಸೆಂಟ್ ಗೆ ತುಂಬಾನೇ ಭಯ ಆಗಿ ಇದೊಂದು ಬೈ ಮಿಸ್ ಆಗಿ ಆದ ಆಕ್ಸಿಡೆಂಟ್ ಅಂತ ಹೇಳಿ ಈ ಕೇಸಿಂದ ತಪ್ಪಿಸ್ಕೊಳ್ಳೋಣ ಅಂತ ಪೊಲೀಸರಿಗೆ ಫೋನ್ ಮಾಡೋಕೆ ಮುಂದಾಗ್ತಾನೆ. ಆಗ ಸೋಫಿ ಆ ತರ ಏನಾದ್ರೂ ಮಾಡಿದ್ರೆ ಪೊಲೀಸರು ನಿನ್ ಮೇಲೆನೆ ಅನುಮಾನ ಪಟ್ಟು ಈ ಕೇಸಲ್ಲಿ ನಿನ್ನನ್ನೇ ಫಿಟ್ ಮಾಡ್ತಾರೆ. ಆ ತರ ಏನು ಮಾಡೋದು ಬೇಡ, ನಾನೊಂದು ಸೀರಿಯಲ್ ಕಿಲ್ಲರ್ ಶೋನ ನೋಡಿದೀನಿ, ಅದ್ರಲ್ಲಿ ಆ ಕಿಲ್ಲರ್ ಡೆಡ್ ಬಾಡಿನ ಸಣ್ಣ ಸಣ್ಣ ಪೀಸ್ ಮಾಡಿ ಒಂದೊಂದು ಪೀಸ್ ನ ಒಂದೊಂದು ಜಾಗಕ್ಕೆ ಎಸಿತಾನೆ, ಅದೇ ರೀತಿ ನಾವು ಮಾಡೋಣ ಅಂತ ಆ ಡೆಡ್ ಬಾಡಿನ ಕಾರ್ಗೆ ಹಾಕೊಂಡು ಅವರ ಶಾಪಿಗೆ ತಂದ್ಬಿಟ್ಟು ರಾತ್ರಿ ಪೂರ್ತಿ ವಿನ್ಸೆಂಟ್ ಆ ವ್ಯಕ್ತಿಯ ಡೆಡ್ ಬಾಡಿನ ಸಣ್ಣ ಸಣ್ಣ ಪೀಸ್ ಮಾಡೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ತಾನೆ. ಈ ಕಡೆ ಸೋಫಿ ಆ ಸೀರಿಯಲ್ ಕಿಲ್ಲರ್ ಶೋ ನೋಡ್ತಾ ಹಾಗೆ ಮಲಗ್ ಬಿಡ್ತಾಳೆ. ಮತ್ತೊಂದ್ ಕಡೆ ವಿನ್ಸೆಂಟ್ ಮಾಂಸನ ಕಟ್ ಮಾಡ್ತಿರ್ಬೇಕಾದ್ರೆ ಕಿವಿ ಕಟ್ಟಾಗಿ ಅವರ ಮನೆಯ ನಾಯಿ ಹತ್ರ ಹೋಗಿ ಬೀಳುತ್ತೆ. ಆ ನಾಯಿ ಅದನ್ನ ಖುಷಿಯಲ್ಲೇ ತಿನ್ನುತ್ತೆ. ಅದನ್ನ ನೋಡಿ ವಿನ್ಸೆಂಟ್ ಮತ್ತೊಂದು ಕಿವಿನೂ ನಾಯಿಗೆ ಹಾಕ್ತಾನೆ, ಅದನ್ನು ನಾಯಿ ತಿಂದ್ಬಿಡುತ್ತೆ. ಇದರಿಂದ ವಿನ್ಸೆಂಟ್ ಗೆ ಐಡಿಯಾ ಬರುತ್ತೆ, ಈ ಡೆಡ್ ಬಾಡಿನ ಕಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ಅವರ ನಾಯಿಗೆ ತಿನ್ಸ್ಕೊಂಡ್ ಬಂದ್ರೆ ಹೇಗೆ ಅಂತ. ಈ ವಿಷಯದ ಬಗ್ಗೆ ಸೋಫಿ ಹತ್ರ ಹೇಳೋಕ್ ಹೋದಾಗ ಅವಳು ನಿದ್ರೆಯಲ್ಲಿರ್ತಾಳೆ. ವಿನ್ಸೆಂಟ್ ನು ಡೆಡ್ ಬಾಡಿನ ಕಟ್ ಮಾಡಿ ಮಾಡಿ ಸುಸ್ತಾಗಿದ್ದು ನಾಳೆ ಬೆಳಿಗ್ಗೆ ಈ ವಿಷಯದ ಬಗ್ಗೆ ಸೋಫಿ ಹತ್ರ ಮಾತಾಡೋಣ ಅಂತ ಮಲ್ಕೊಂಡ್ ಬಿಡ್ತಾನೆ. ರಾತ್ರಿ ಲೇಟ್ ಆಗಿ ಮಲಗಿದ್ದ ಕಾರಣ ಬೆಳಿಗ್ಗೆ ಏಳುವಾಗ್ಲೂ ತುಂಬಾ ಲೇಟ್ ಆಗಿರುತ್ತೆ. ಎದ್ದು ಸೋಫಿ ಹತ್ರ ಹೋಗಿ ಅವನ ಐಡಿಯಾದ ಬಗ್ಗೆ
ಹೇಳ್ಬೇಕು ಅನ್ನೋ ವಷ್ಟರಲ್ಲೇ ಅವನು ನೋಟಿಸ್ ಮಾಡ್ತಾನೆ ನಿನ್ನೆ ರಾತ್ರಿ ಕಟ್ ಮಾಡಿಟ್ಟಿದ್ದ ಮಾಂಸ ಕಾಣಿಸ್ತಿಲ್ದೆ ಇರೋದನ್ನ. ಇದ್ರ ಬಗ್ಗೆ ಸೋಫಿ ಹತ್ರ ಕೇಳ್ದಾಗ ಅವನಿಗೆ ಗೊತ್ತಾಗುತ್ತೆ ಅವಳು ಹಂದಿ ಮಾಂಸ ಅಂತ ಆ ವ್ಯಕ್ತಿಯ ಡೆಡ್ ಬಾಡಿನೇ ಕಸ್ಟಮರ್ಗೆ ಕೊಟ್ಟಿರ್ತಾಳೆ. ಅದನ್ನ ಕೇಳಿ ವಿನ್ಸೆಂಟ್ಗೆ ತುಂಬಾನೇ ಭಯ ಆಗುತ್ತೆ, ಎಲ್ಲಿ ನಾವು ಸಿಕ್ಕಾಕೊಂಡ್ ಬಿಡ್ತೀವೋ ಅಂತ. ಆಗ ಅದೇ ಕಸ್ಟಮರ್ ವಾಪಸ್ ಬಂದು ಸ್ವಲ್ಪ ಹೊತ್ತು ಮುಂಚೆ ಒಂದು ಮಾಂಸನ ತಗೊಂಡೋಗಿದ್ದೆ ಅಲ್ವಾ, ಅದು ತುಂಬಾನೇ ಟೇಸ್ಟಿಯಾಗಿತ್ತು, ಅದೇ ಮಾಂಸ ನಂಗೆ ಕೊಡಿ ಅಂತ ಕೇಳ್ತಾಳೆ. ವಿನ್ಸೆಂಟ್ ಅವಳಿಗೆ ಯಾವುದೇ ಅನುಮಾನ ಬರ್ಬಾರ್ದು ಅಂತ ಆ ಮಾಂಸಕ್ಕೆ ಇರಾನಿಯನ್ ಫಾರ್ಕ್ ಅಂತ ಹೆಸರು ಕೊಟ್ಟು ಇದು ತುಂಬಾ ರೇಯರ್, ಇದನ್ನ ನಾನು ಇರಾನಿಂದ ತರಿಸಿದ್ದು ಅಂತ ಹೇಳಿ ಅವಳು ಡಿಮ್ಯಾಂಡ್ ಮಾಡಿದಷ್ಟು ಮಾಂಸನ ಕೊಟ್ಟು ಕಳಿಸ್ತಾನೆ. ವಿನ್ಸೆಂಟ್ ಆಗಿ ಸೋಫಿಗೆ ಅರ್ಥನೇ ಆಗ್ತಿರೋಲ್ಲ ಅಂತ ಟೇಸ್ಟ್ ಈ ಮಾಂಸದಲ್ಲಿ ಏನಿದೆ ಅಂತ. ಅದಕ್ಕೆ ಸೋಫಿ ಸ್ವಲ್ಪ ಮಾಂಸನ ತಿಂದು ನೋಡ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಈ ಮಾಂಸ ತುಂಬಾನೇ ಟೇಸ್ಟಿ ಆಗಿದೆ ಅಂತ. ಮತ್ತೆ ವಿನ್ಸೆಂಟ್ ಆ ಮಾಂಸನ ಬಿಸಾಕೋಕೆ ಹೋದಾಗ ಸೋಫಿ ಅವನನ್ನ ತಡೆದ್ಬಿಟ್ಟು ಈ ಮಾಂಸನ ಬಿಸಾಕೋದು ಬೇಡ, ನಮ್ಮ ಕಸ್ಟಮರ್ಗೆನೆ ಮಾರಿ ದುಡ್ಡು ಮಾಡೋಣ, ಇದರಿಂದ ನಮಗೆ ಡೆಡ್ ಬಾಡಿನ ಡಿಸ್ಪೋಸ್ ಮಾಡೋ ಕೆಲ್ಸನಾದ್ರೂ ತಪ್ಪುತ್ತೆ. ಆದ್ರೆ ವಿನ್ಸೆಂಟ್ಗೆ ಮಾತ್ರ ಅದು ಸರಿ ಅನ್ಸಲ್ಲ. ಆ ತರ ಏನು ಮಾಡೋದು ಬೇಡ ಅಂತ ಮಾತಾಡ್ತಿರ್ಬೇಕಾದ್ರೆ ಮತ್ತೊಂದು ಕಸ್ಟಮರ್ ಬಂದು ಆ ಮಾಂಸನೇ ಕೇಳ್ತಾನೆ. ಮೊದ್ಲು ತಗೊಂಡೋಗಿದ್ದ ಕಸ್ಟಮರ್ ಆ ಮಾಂಸದ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿಸಿದ್ರಿಂದ ಒಂದೊಂದೇ ಕಸ್ಟಮರ್ ಅವರ ಅಂಗಡಿಗೆ ಬರ್ತಾ ಹೋಗುತ್ತೆ. ಇಷ್ಟು ಕಸ್ಟಮರ್ ಅವರ ಅಂಗಡಿಗೆ ಇದುವರೆಗೂ ಬಂದಿರೋಲ್ಲ, ಹಾಗೆ ಒಳ್ಳೆ ವ್ಯಾಪಾರನು ಅವರ ಅಂಗಡಿಗೆ ಆಗಿರುತ್ತೆ. ಅಷ್ಟೊತ್ತಿಗೆ ಅಲ್ಲಿಗೆ ಪೊಲೀಸ್ ಬರ್ತಾನೆ. ಅವನನ್ನ ನೋಡಿ ಇವರಿಬ್ಬರಿಗೆ ತುಂಬಾನೇ ಭಯ ಆಗುತ್ತೆ, ಎಲ್ಲಿ ನಾವು ಸಿಕ್ಕಾಕೊಂಡ್ ಬಿಟ್ವು ಅಂತ. ಆದ್ರೆ ಪೊಲೀಸ್ ನಿಮ್ಮ ಅಂಗಡಿಯಲ್ಲಿ ಇರಾನಿಯನ್ ಪಾರ್ಕ್ ಅಂತ ಹೇಳೋ ಮಾಂಸ ಇದೆ ಅಲ್ವಾ, ಈ ಮಾಂಸದ ಬಗ್ಗೆ ಪ್ರತಿಯೊಬ್ರು ಮಾತಾಡ್ಕೋತಾ ಇದ್ದಾರೆ, ಅದೇ ಮಾಂಸನ ನನ್ಗೂ ಪ್ಯಾಕ್ ಮಾಡಿ ಕೊಡಿ ಅಂತ ಹೇಳಿ ಅದನ್ನ ತಗೊಂಡು ಅಲ್ಲಿಂದ ಹೋಗ್ತಾರೆ. ಒಂದೇ ದಿನದಲ್ಲಿ ಅವರ ಅಂಗಡಿ ಆ ಊರ್ಗೆನೆ ಫೇಮಸ್ ಆಗಿರುತ್ತೆ. ಇಷ್ಟು ಇಷ್ಟಪಟ್ಟು ತಿನ್ನುವಂತ ಟೇಸ್ಟ್ ಈ ಮಾಂಸದಲ್ಲಿ ಏನಿದೆ ಅಂತ ರಾತ್ರಿ ವಿನ್ಸೆಂಟ್ ಆ ಮಾಂಸನ ಟೇಸ್ಟ್ ಮಾಡ್ತಾನೆ. ಆ ಮಾಂಸ ಅವನ ಲೈಫಿನ ಟೇಸ್ಟಿಯಸ್ಟ್ ಮಾಂಸ ಆಗಿರುತ್ತೆ. ನಂತರ ಅವನಿಗೆ ಗೊತ್ತಾಗುತ್ತೆ ವೀಗನ್ಸ್ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಅವರ ಮಾಂಸ ಇಷ್ಟು ಟೇಸ್ಟಿ ಆಗಿದೆ ಅಂತ. ಮತ್ತೆ ಸೋಫಿ ವಿನ್ಸೆಂಟ್ ಹತ್ರ ಹೇಳ್ತಾಳೆ, ನಾವ್ಯಾಕೆ ವೀಗನ್ಸ್ ಅನ್ನ ಕೊಂದು ಅವರ ಮಾಂಸನ ಮಾರಿ ಒಳ್ಳೆ ಹಣ ಮಾಡಬಾರ್ದು ಅಂತ. ಅದಕ್ಕೆ ವಿನ್ಸೆಂಟ್ ನಾನೊಂದು ಸೀರಿಯಲ್ ಕಿಲ್ಲರ್ ಆಗೋಕೆ ಇಷ್ಟಪಡಲ್ಲ ಅಂತ ಆ ಟಾಪಿಕ್ ನ ಅಲ್ಲೇ ನಿಲ್ಲಿಸ್ತಾನೆ. ಮರುದಿನ ವಿನ್ಸೆಂಟ್ ಹಾಗೆ ಸೋಫಿಯಾ ಮಗಳು ಅವಳ ಬಾಯ್ ಫ್ರೆಂಡ್ ಜೊತೆ ಅವರ ಮನೆಗೆ ಬರ್ತಾಳೆ. ಅವರು ಮನೆಗೆ ಬಂದ ಖುಷಿಗೆ ವಿನ್ಸೆಂಟ್ ಅವನ ಕೈಯಾರೆ ಅಡುಗೆ ಮಾಡ್ಬಿಟ್ಟು ಮಗಳ ಬಾಯ್ ಫ್ರೆಂಡ್ಗೆ ಅದನ್ನ ಸರ್ವ್ ಮಾಡೋಕೆ ಹೋದಾಗ ಅವನು ಅದನ್ನ ತಿನ್ನೋದನ್ನ ನಿರಾಕರಿಸ್ತಾನೆ. ಯಾಕಂದ್ರೆ ಅವನು ಒಂದು ವೀಗನ್ ಆಗಿರ್ತಾನೆ. ಅದಕ್ಕೆ ಸೋಫಿ ಅವನಿಗೆ ಕುಡಿಯೋಕೆ ವೈನ್ ನ ಕೊಟ್ಟಾಗ ಅದನ್ನು ಅವನು ನಿರಾಕರಿಸ್ತಾನೆ. ಯಾಕಂದ್ರೆ ವೈನ್ ನ ಮಾಡ್ಬೇಕಾದ್ರೆ ನೂರಾರು ಹುಳಗಳು ಅದ್ರ ಒಳಗೆ ಸತ್ತಿರುತ್ತೆ ಅಲ್ವಾ, ಅದಕ್ಕೆ. ನಂತರ ಒಂದು ಕೇಕ್ ಕೊಡ್ತಾಳೆ, ಅದನ್ನು ಎಗ್ ಹಾಕಿರೋ ಕಾರಣ ತಿನ್ನಲ್ಲ. ಮತ್ತೆ ಅವಳ ಮಗಳು ಬಾಯ್ ಫ್ರೆಂಡ್ಗೋಸ್ಕರ ವೀಗನ್ ಆಗಿರ್ತಾಳೆ. ಇದರಿಂದೆಲ್ಲ ವಿನ್ಸೆಂಟ್ಗೆ ವೀಗನ್ಸ್ ಮೇಲೆ ಕೋಪ ಹೆಚ್ಚಾಗಿ ಇವರನ್ನ ಬದುಕೋಕೆ ಬಿಟ್ರೆ ನಮ್ಮಂತವ್ರು ಬದುಕೋದು ಕಷ್ಟ ಆಗುತ್ತೆ ಅಂತ ಅವರನ್ನ ಸಾಯಿಸೋ ನಿರ್ಧಾರ ಮಾಡಿ ಅದೇ ಸಂಜೆ ಸೋಫಿ ಜೊತೆ ವೀಗನ್ ರೆಸ್ಟೋರೆಂಟ್ ಗೆ ಹೋಗಿ ಅವರ ಬೇಟೆನ ಹುಡುಕ್ತಾರೆ. ಅಲ್ಲಿ ಅವರು ಆ ಅಂಗಡಿಯ ಓನರ್ ಅನ್ನೇ ಕೊಲ್ಲೋ ಪ್ಲಾನ್ ಮಾಡ್ತಾರೆ. ಯಾಕಂದ್ರೆ ಆ ವ್ಯಕ್ತಿ ತುಂಬಾನೇ ಚಬ್ಬಿಯಾಗಿ ಮೈಕೈ ತುಂಬಿಕೊಂಡಿರೋದ್ರಿಂದ ಅವನಿಂದ ಒಳ್ಳೆ ಮಾಂಸ ಸಿಗುತ್ತೆ ಅನ್ನೋಕೋಸ್ಕರ. ಆ ವ್ಯಕ್ತಿ ರಾತ್ರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಹೋಗೋ ಟೈಮಿಗೆ ವಿನ್ಸೆಂಟ್ ಮಾಂಸನ ಕಟ್ ಮಾಡೋ ಚಾಕುನ ಹಿಡ್ಕೊಂಡು ಅವನನ್ನ ಸಾಯಿಸೋಕೆ ಹೋಗ್ತಾನೆ. ಆದ್ರೆ ಆ ವ್ಯಕ್ತಿ ಹೆದರೋದನ್ನ ನೋಡಿ ವಿನ್ಸೆಂಟ್ ನ ಕೈಯೇ ನಡ್ಗೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅವನನ್ನ ಕೊಲ್ದೆ ಅಲ್ಲಿಂದ ಕಾರ್ ಒಳಗೆ ಓಡೋಗಿ ಸೋಫಿ ಹತ್ರ ನಡೆದ ವಿಷಯನೆಲ್ಲ ಹೇಳ್ತಾನೆ. ಆಗ ಸೋಫಿ ದೊಡ್ಡ ದೇಹ ಇರೋರನ್ನ ಫಸ್ಟ್ ಟೈಮ್ ಕೊಲ್ಲೋದು ಕಷ್ಟ, ಅದಕ್ಕೆ ಸಣ್ಣ ದೇಹ ಇರೋರನ್ನ ಕೊಲ್ಲೋಣ, ಅವರನ್ನ ಕೊಲ್ಲೋದು ಈಸಿ, ಜೊತೆಗೆ ಮನುಷ್ಯರನ್ನ ಕೊಲ್ಲೋ ಪ್ರಾಕ್ಟೀಸು ಆಗುತ್ತೆ ಅಂತ ಮರುದಿನನೇ ವೀಗನ್ ಫೆಸ್ಟಿವಲ್ ಗೆ ಹೋಗಿ ವೀಗನ್ ಆಕ್ಟಿವಿಸ್ಟ್ ತರ ಆಕ್ಟ್ ಮಾಡ್ತಾ ಅವರನ್ನ ವೀಗನ್ ಅನ್ನೋ ರೀತಿ ತೋರಿಸ್ಕೊತಿರ್ತಾರೆ. ಅಲ್ಲಿ ಅವರು ಬಹಳಷ್ಟು ಜನರನ್ನ ಮೀಟ್ ಆದ್ರೂನು ಅವರಿಗೆ ಕೊಲ್ಲೋಕೆ ಈಸಿ ಆಗುವಂತ ಪರ್ಸನ್ ಇನ್ನೂ ಸಿಕ್ಕಿರಲ್ಲ. ಆಗ ಅಲ್ಲಿಗೆ ಒಂದು ಸಣ್ಣ ಕಳ್ಕಡ್ಡಿ ತರ ಇರೋ ವೀಗನ್ ಬಂದು ಅವರು ಮಾಡ್ತಿರೋ ಕೆಲ್ಸಕ್ಕೆ ಅವರನ್ನ ಅಪ್ರಿಶಿಯೇಟ್ ಮಾಡಿ ಸಂಜೆ ಒಂದು ಜಾಗಕ್ಕೆ ಮೀಟ್ ಆಗೋದಾಗಿ ಕರೀತಾನೆ. ಇವರಿಬ್ರಿಗೂ ಅದೇ ಒಳ್ಳೆ ಟೈಮ್ ಅನ್ಸುತ್ತೆ ಆ ವ್ಯಕ್ತಿನ ಸಾಯಿಸೋಕೆ. ಅದಕ್ಕೆ ಅವನು ಹೇಳ್ದ ಜಾಗಕ್ಕೆ ಹೋಗಿ ಅಲ್ಲಿ ಅವನನ್ನ ಹೇಗೆ ಸಾಯಿಸೋದು ಅಂತ ಪ್ಲಾನ್ ಆಗ್ತಿರ್ಬೇಕಾದ್ರೆ ಅಲ್ಲಿಗೆ ಆ ವ್ಯಕ್ತಿ ಗಾಡಿಲಿ ಬರ್ತಾನೆ. ಅವನನ್ನ ನೋಡಿ ವಿನ್ಸೆಂಟ್ ಚಾಕುನ ಹಿಡ್ಕೊಂಡು ಅವನನ್ನ ಸಾಯಿಸೋಕೆ ಹೋದಾಗ ಅವರ ಪ್ಲಾನ್ ಮತ್ತೊಮ್ಮೆ ಫೇಲ್ಯೂರ್ ಆಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಒಬ್ನೇ ಬಂದಿರೋಲ್ಲ, ಅವನ ಜೊತೆ ಇನ್ನಿಬ್ಬರನ್ನು ಕರ್ಕೊಂಡು ಬಂದಿದ್ದು. ಅವನನ್ನ ನೋಡಿ ವಿನ್ಸೆಂಟ್ ಚಾಕುನ ಅಡಗಿಸ್ಕೊಂಡು ಅಲ್ಲಿಂದ ಹೋಗ್ಬೇಕು ಅಂತ ಅನ್ಕೋಬೇಕಾದ್ರೆ ಅವರು ಹೇಳ್ತಾರೆ, ನಾವಿವತ್ತೊಂದು ಮಾಂಸದ ಅಂಗಡಿಗೆ ಅಟ್ಯಾಕ್ ಮಾಡ್ಬೇಕು ಅಂತ ಇದ್ದೀವಿ, ಅಂಗಡಿಲಿ ಎಲ್ರೂನು ಮಾಂಸ ತಗೊಳ್ತಾರೆ, ಅದಕ್ಕೆ ನೀವು ನಮಗೆ ಸಾಥ್ ಕೊಡ್ಬೇಕು ಅಂತ ಹೇಳಿ ಅವರನ್ನ ಕರ್ದಾಗ ವಿನ್ಸೆಂಟ್ ಆಗಿ ಸೋಫಿ ಒಪ್ಕೊಂಡು ಅವರ ಜೊತೆ ಹೋಗ್ತಾರೆ. ಯಾಕಂದ್ರೆ ಅವರಿಗೂ ಭಯ ಇರುತ್ತೆ, ಎಲ್ಲಿ ವೀಗನ್ ಅಂತ ಸುಳ್ಳು ಹೇಳಿರೋ ವಿಷಯ ಇವರಿಗೆ ಗೊತ್ತಾಗ್ಬಿಡುತ್ತೋ ಅಂತ. ನಂತರ ಮಾಂಸದ ಅಂಗಡಿಗೆ ಹೋಗಿ ನೋಡಿದ್ರೆ ಆ ಅಂಗಡಿ ಬೇರೆ ಯಾರ್ದು ಆಗಿರೋಲ್ಲ, ಅದು ಅವರ ಫ್ರೆಂಡ್ ಮಾರ್ಕ್ ಇದ್ದಾಗಿರುತ್ತೆ. ಇದೇ ಒಳ್ಳೆ ಚಾನ್ಸ್ ಆ ಮಾರ್ಕಿನ ಕೊಬ್ಬು ಕರಗಿಸೋಕೆ ಅಂತ ಅನ್ಕೊಂಡು
ಖುಷಿ ಖುಷಿಯಾಗಿ ಅಂಗಡಿನ ಬಿಡ್ತಾರೆ. ಅದಾದ ನಂತರ ರಾತ್ರಿ ರೆಸ್ಟೋರೆಂಟ್ ಅಲ್ಲಿ ಸೋಫಿ ವಿನ್ಸನ್ ಹತ್ರ ಜಗಳ ಆಡ್ತಾಳೆ, ವಿನ್ಸನ್ ಇನ್ನೂ ಒಂದು ವೀಗನ್ನ ಕೊಂದಿಲ್ಲ ಅಂತ. ಅದೇ ಜಗಳ ಜೋರಾಗಿ ವಿನ್ಸನ್ ಸೋಫಿಗೆನೆ ಬೈದು ಅವಳನ್ನೊಬ್ಳನ್ನೇ ಅಲ್ಲಿ ಬಿಟ್ಟು ಹೋಗ್ತಾನೆ. ಸೋಫಿ ಒಬ್ಳೆ ಕೂತಿರೋದನ್ನ ನೋಡಿ ಆ ರೆಸ್ಟೋರೆಂಟ್ ನ ಒಬ್ಬ ವೇಟರ್ ಅವಳ ಹತ್ರ ಬಂದು ಮಾತಾಡ್ಬೇಕಾದ್ರೆ ಸೋಫಿಗೆ ಗೊತ್ತಾಗುತ್ತೆ ಈ ವ್ಯಕ್ತಿನೂ ಒಂದು ವೀಗನ್ ಅಂತ. ಅದಕ್ಕೆ ಅವಳು ಐಡಿಯಾ ಮಾಡಿ ಅವನನ್ನ ಮನೆಗೆ ಡ್ರಾಪ್ ಮಾಡೋದಾಗಿ ಕರ್ಕೊಂಡ್ ಬಂದು ಕಿಸ್ ಮಾಡೋ ನೆಪದಲ್ಲಿ ಅವನ ತುಟಿಗೆನೆ ಕಚ್ಚಿಬಿಟ್ಟು ರಕ್ತ ಬರೋ ರೀತಿ ಮಾಡ್ತಾಳೆ. ನಂತರ ಫಸ್ಟ್ ಏಡ್ ಮಾಡೋಕೆ ಅವನನ್ನ ಮನೆ ಒಳಗೆ ಕರೆದ್ಬಿಟ್ಟು ವಿನ್ಸನ್ ಹತ್ರ ಹೋಗಿ ನಮ್ಮ ಬೇಟೆ ಮನೆ ಒಳಗೆನೆ ಬಂದಿದೆ, ಈಗ ನೀನ್ ಅವನನ್ನ ಸಾಯಿಸ್ಬೇಕಷ್ಟೇ ಅಂತ ಹೇಳ್ತಾಳೆ. ಆದ್ರೆ ಈಗ್ಲೂ ವಿನ್ಸನ್ಗೆ ಸಾಯಿಸುವಷ್ಟು ಧೈರ್ಯ ಬರ್ತಿರೋಲ್ಲ, ಅವನ ಕೈ ನಡುಕ್ತಾನೆ ಇರುತ್ತೆ. ಇದರಿಂದ ಕೋಪಗೊಳ್ಳೋ ಸೋಫಿ ಇವತ್ತೇನಾದ್ರೂ ಅವನನ್ನ ಸಾಯಿಸಿಲ್ಲ ಅಂದ್ರೆ ಈ ರಾತ್ರಿ ಅವನ ಜೊತೆನೆ ಕಳಿತೀನಿ ಅಂತ ಹೇಳೋಗ್ತಾಳೆ. ಅದನ್ನ ಕೇಳಿನು ವಿನ್ಸನ್ ಸುಮ್ನಿರೋಕೆ ಹೇಗೆ ಸಾಧ್ಯ ಅಲ್ವಾ, ಅವನ ಕೋಪ ತಲೆಗೆ ಏರಿ ಆ ವ್ಯಕ್ತಿನ ಸ್ವಲ್ಪನೂ ಕರುಣೆ ಇಲ್ಲದೆ ಹೊಡೆದು ಕೊಂದು ಬಿಡ್ತಾನೆ. ಮರುದಿನ ಬೆಳಗ್ಗೆ ಸೋಫಿಗೆ ಸ್ಟೆಫ್ನಿಯ ಕಾಲ್ ಬಂದು ಅದ್ರಲ್ಲಿ ಅವಳು ಶಾಪಿಗಾದ ಅಟ್ಯಾಕ್ ಬಗ್ಗೆ ಹೇಳ್ಕೊಂಡು ಬೇಜಾರ್ ಮಾಡ್ಕೋತಾಳೆ. ಅವರನ್ನ ಸಮಾಧಾನ ಮಾಡೋಕೆ ವಿನ್ಸೆಂಟ್ಗೆ ಸೋಫಿ ಅವರ ಶಾಪಿಗೆನೆ ಹೋಗಿ ಅಲ್ಲಿ ಅವರಿಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ನಾಟಕ ಮಾಡ್ತಾರೆ. ಆಗ ಅಲ್ಲಿದ್ದ ಪೊಲೀಸ್ ವಿನ್ಸನ್ ನ ನೋಡಿ ಅವನನ್ನ ಸಪರೇಟ್ ಆಗಿ ಕರ್ಕೊಂಡೋಗಿ ಮಾತಾಡ್ತಾರೆ. ಆಗ ವಿನ್ಸನ್ ಗೆ ತುಂಬಾನೇ ಭಯ ಆಗುತ್ತೆ, ಆದ್ರೆ ಅವನು ಅಂದ್ಕೊಂಡ ರೀತಿ ಪೊಲೀಸ್ ಏನು ಮಾತಾಡಲ್ಲ. ಇರಾನಿಯನ್ ಪಾರ್ಕ್ ಮಾಂಸ ಬಂದಿದ್ಯಾ ಅಂತ ಕೇಳ್ತಾನಷ್ಟೇ ವಿನ್ಸನ್ ಹಾ ಬಂದಿದೆ, ತಗೊಂಡೋಗೋಕೆ ಶಾಪ್ಗೆನೆ ಬನ್ನಿ ಅಂತ ಹೇಳಿ ಕಳಿಸ್ತಾನೆ. ನಂತರ ಶಾಪ್ಗೆ ಹೋಗಿ ಬಹಳಷ್ಟು ಕಸ್ಟಮರ್ ಗೆ ಆ ವೀಗನ್ ನ ಮಾಂಸನೇ ಮಾರ್ತಾರೆ. ಕೆಲವೇ ಗಂಟೆಯಲ್ಲಿ ಆ ಮಾಂಸ ಎಲ್ಲ ಖಾಲಿಯಾಗಿ ಹೋಗುತ್ತೆ. ಅದಾದ ನಂತರದ ದಿನಗಳಲ್ಲಿ ಯಾವಾಗೆಲ್ಲ ಅವರಿಗೆ ಮಾಂಸದ ಅವಶ್ಯಕತೆ ಬೀಳುತ್ತೋ ಆಗೆಲ್ಲ ಒಬ್ಬೊಬ್ಬ ವೀಗನ್ ನ ಹಿಡ್ದು ಹೊಡ್ದು ಕೊಂದು ಮಾಂಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ದಿನ ಕಳಿತಾ ಒಳ್ಳೆ ವ್ಯಾಪಾರನು ಅವರ ಅಂಗಡಿಗೆ ಆಗ್ತಿರುತ್ತೆ. ಅದರ ಜೊತೆ ಆ ಮಾಂಸದ ರೇಟ್ನು ಜಾಸ್ತಿ ಮಾಡ್ತಾರೆ. ಆದ್ರೆ ಎಷ್ಟೇ ರೇಟ್ ಜಾಸ್ತಿ ಮಾಡಿದ್ರು ಕೂಡ ಜನರ ಡಿಮ್ಯಾಂಡ್ ಮಾತ್ರ ಕಮ್ಮಿ ಆಗ್ತಿರೋಲ್ಲ. ಅವರು ಹೇಳಿದ ರೇಟ್ ನ ಕೊಟ್ಟು ಮಾಂಸನ ಖರೀದಿ ಮಾಡ್ತಿರ್ತಾರೆ. ಇವರ ಅಂಗಡಿಗೆ ಆಗ್ತಿದ್ದ ವ್ಯಾಪಾರದಿಂದ ದೊಡ್ಡ ದೊಡ್ಡ ಮಾಂಸದ ಅಂಗಡಿಗಳು ಮುಚ್ಚೋಗೋ ಪರಿಸ್ಥಿತಿಗೆ ಬಂದಿರುತ್ತೆ. ಹಾಗೇನೆ ಒಂದಿನ ಸೋಫಿ ಹಾಗೆ ವಿನ್ಸೆಂಟ್ ಅವರ ಫೇಮಸ್ ಇರಾನಿಯನ್ ಪಾರ್ಕ್ ಮಾಂಸನ ತಗೊಂಡು ಮಾರ್ಕ್ ಹಾಗೆ ಸ್ಟೆಫ್ನಿ ಮನೆಗೆ ಹೋಗ್ತಾರೆ. ಅಲ್ಲಿ ಅವರುನು ಆ ಮಾಂಸದ ಟೇಸ್ಟ್ ಗೆ ಫಿದಾಗಿ ಮಾಂಸನ ಚಪ್ಪರಿಸ್ಕೊಂಡು ತಿಂತಿರ್ಬೇಕಾದ್ರೆ ಮಾರ್ಕ್ ನ ಬಾಯಿಗೆ ಏನೋ ಸಿಕ್ಕ ಹಾಗೆ ಅನ್ಸುತ್ತೆ. ಅದನ್ನ ತೆಗೆದು ಕ್ಲೀನ್ ಮಾಡಿ ನೋಡ್ಬೇಕಾದ್ರೆ ಅದೊಂದು ಪೇಸ್ ಮೇಕರ್ ಆಗಿರುತ್ತೆ. ಸ್ಟೆಫ್ನಿ ಮೊದಲು ನರ್ಸ್ ಕೆಲಸ ಮಾಡ್ತಿದ್ರಿಂದ ಅವಳು ಗುರುತಿಡಿತಾಳೆ ಇದೊಂದು ಹಾರ್ಟ್ ಪೇಷಂಟ್ ಹಾಕೋ ಡಿವೈಸ್ ಅಂತ. ಆಗ ವಿನ್ಸೆಂಟ್ ಗೆ ನೆನಪಾಗುತ್ತೆ ಅವನು ಸಾಯಿಸೋಕೆ ಹೋಗಿದ್ದ ವೀಗನ್ ಸಾಯಿಸೋ ಮೊದ್ಲೇ ಹೆದರಿ ಹಾರ್ಟ್ ಅಟ್ಯಾಕ್ ನಿಂದಲೇ ಸತ್ತೋಗಿದ್ದ, ಅವನ ಮಾಂಸನ ಇವರು ತಿಂತಿರೋದಾಗಿರುತ್ತೆ. ಮತ್ತೆ ವಿನ್ಸೆಂಟ್ ಹೇಳ್ತಾನೆ ಈ ಡಿವೈಸ್ ಇರಾನಿಂದ ತರು ನಮ್ಮ ಪೋರ್ಕ್ಗಳಿಗೆ ಹಾಕ್ತಾರೆ, ಯಾಕಂದ್ರೆ ಅದು ಇಲ್ಲಿಗೆ ಬರುವವರೆಗಾದ್ರೂ ಹೆಲ್ದಿಯಾಗಿ ಇರ್ಲಿ ಅಂತ. ಅದೇ ಸೆಕೆಂಡ್ ಗೆ ಸುಳ್ಳೇಳಿ ಆ ಟಾಪಿಕ್ ನ ಅಲ್ಲೇ ಚೇಂಜ್ ಮಾಡಿ ಬಿಡ್ತಾನೆ. ಮೊದಲು ಮಾರ್ಕ್ ಹಾಗೆ ಸ್ಟೆಫ್ನಿ ಶೋ ಆಫ್ ಮಾಡ್ತಿದ್ರೆ ಈಗ ಸೋಫಿ ಹಾಗೆ ವಿನ್ಸೆಂಟ್ ಅವರ ಮುಂದೆ ಶೋ ಆಫ್ ಮಾಡ್ತಾ ಅವರನ್ನ ಕಿಂಡಲ್ ಮಾಡ್ತಾರೆ. ಇದರಿಂದ ಅವರಿಬ್ಬರ ಮಧ್ಯ ಮಾತು ಬೆಳೆದು ಅದು ತುಂಬಾ ಬೇಗನೆ ಜಗಳಕ್ಕೆ ಟರ್ನ್ ಆಗುತ್ತೆ. ಆ ಜಗಳದಲ್ಲಿ ವಿನ್ಸೆಂಟ್ ಮಾರ್ಕ್ ಕಿವಿನ ಕಚ್ಚಿ ಅದನ್ನ ಅವರ ಮುಂದೆನೆ ಜಗ್ದು ತಿನ್ಬೇಕು ಅಂತ ಅಂದ್ಕೋತಾನೆ. ಎಲ್ಲಿ ಅವರಿಗೆ ಅನುಮಾನ ಬಂದ್ಬಿಡುತ್ತೋ ಅಂತ ಅಲ್ಲೇ ಉಗ್ದು ಬಿಡ್ತಾನೆ. ಅವನ ಆ ವಿಚಿತ್ರ ಬಿಹೇವಿಯರ್ ಇಂದ ಮಾರ್ಕ್ ಆಗಿ ಸ್ಟೆಫ್ನಿಗೆ ಶಾಕ್ ಆಗುತ್ತೆ. ನಂತರ ಮರುದಿನ ವಿನ್ಸೆಂಟ್ ಆಗಿ ಸೋಫಿ ಅವರ ನೆಕ್ಸ್ಟ್ ಬೇಟೆನ ಹುಡುಕೊಂಡು ಒಂದು ವೀಗನ್ ಫೆಸ್ಟಿವಲ್ ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಚಬ್ಬಿ ಮಗುನ ನೋಡಿ ಅಂದ್ಕೋತಾರೆ ಆ ಮಗುವಿನ ಎಳೆ ಮಾಂಸ ನನಗೆ ತಿನ್ನೋಕೆ ಸಿಗ್ಬಾರ್ದಿತ್ತ ಅಂತ. ಈಗ ವಿನ್ಸನ್ ಮನುಷ್ಯರ ಮಾಂಸ ತಿಂದು ತಿಂದು ಎಷ್ಟು ಸೈಕೋ ಆಗಿರ್ತಾನೆ ಅಂದ್ರೆ ದೊಡ್ಡವರು ಸಣ್ಣವರು ಈ ಯಾವ ಕರುಣೆನೂ ವಿನ್ಸನ್ ಗೆ ಇರಲ್ಲ. 3 ಹೊತ್ತು ವೀಗನ್ ಮಾಂಸ ತಿನ್ನೋ ಬಗೆನೆ ಯೋಚನೆ ಮಾಡ್ತಾ ಇರ್ತಾನೆ. ಅವನ ಆಸೆನೆಲ್ಲ ಕಂಟ್ರೋಲ್ ಮಾಡಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅವರಿಬ್ಬರ ಮಗಳು ಬಾಯ್ ಫ್ರೆಂಡ್ ಲೂಕಸ್ ಜೊತೆ ಆ ಫೆಸ್ಟಿವಲ್ ಗೆ ಬಂದಿರ್ತಾಳೆ. ಲೂಕಸ್ ವೀಗನ್ ಫೆಸ್ಟಿವಲ್ ಅಲ್ಲಿ ಅವರಿಬ್ಬರನ್ನ ನೋಡಿ ಶಾಕ್ ಆಗಿ ವೀಗನ್ಸ್ ಇರೋ ಈ ಜಾಗದಲ್ಲಿ ನೀವೇನ್ ಮಾಡ್ತಿದ್ದೀರಿ ಅಂತ ಕೇಳ್ತಾನೆ. ಅದಕ್ಕೆ ವಿನ್ಸೆಂಟ್ ನಾವು ವೀಗನ್ಸ್ ಗೆ ಸಪೋರ್ಟ್ ಮಾಡ್ತೀವಿ ಅಂತ ಮಾತ್ ಮರ್ಸೋಕೆ ಹೋಗ್ಬೇಕಾದ್ರೆ ಲೂಕಸ್ ಕೋಪದಿಂದ ಹೇಳ್ತಾನೆ ಕಸಾಯಿಖಾನೆ ಇಟ್ಕೊಂಡಿರೋ ನೀವು ವೀಗನ್ಸ್ ಗೆ ಸಪೋರ್ಟ್ ಮಾಡೋಕೆ ಸಾಧ್ಯನಾ ಅಂತ ಜೋರಾಗಿ ಜಗಳ ಆಡ್ತಾನೆ. ಊರಲ್ಲಿ ಅವನ ವೀಗನ್ಸ್ ಫ್ರೆಂಡ್ಸ್ ಎಲ್ಲ ಮಿಸ್ ಆಗಿರೋದ್ರಿಂದ ಅವನು ತುಂಬಾನೇ ಸ್ಟ್ರೆಸ್ ನಲ್ಲಿರ್ತಾನೆ. ಆ ಸ್ಟ್ರೆಸ್ ನೆಲ್ಲ ಇವರಿಬ್ಬರ ಮೇಲೆ ತೋರಿಸ್ತಾನೆ. ಅವನ ಮಾತನ್ನೆಲ್ಲ ಒಂದು ವೀಗನ್ ವ್ಯಕ್ತಿ ಕೇಳಿಸ್ಕೊತಾ ಇರ್ತಾನೆ. ಅದು ಬೇರೆ ಯಾರು ಆಗಿರೋಲ್ಲ, ಮಾರ್ಕ್ ಅಂಗಡಿನ ಹೊಡಿಯೋಕೆ ಒಂದು ಗ್ರೂಪ್ ಜೊತೆ ಹೋಗಿದ್ದ ಅಲ್ವಾ, ಆ ಗ್ರೂಪಿನ ಒಂದು ಪರ್ಸನ್ ಆಗಿರ್ತಾನೆ. ವಿನ್ಸೆಂಟ್ ಆಗಿ ಸೋಫಿ ವೀಗನ್ ಅನ್ನೋ ರೀತಿ ನಾಟಕ ಮಾಡಿದ್ರಿಂದ ಆ ವ್ಯಕ್ತಿಗೆ ಇವರಿಬ್ಬರ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದು ಇವರ ಮೇಲೆ ಸೇಡ್ ತೀರಿಸಿಕೊಳ್ಳೇಬೇಕು ಅಂತ ನಿರ್ಧಾರಕ್ಕೆ ಬರ್ತಾನೆ. ಲೂಕಸ್ ಆಗಿ ಮಗಳ ಕೈಯಿಂದ ಬೈಗಳ ತಿಂದ್ಬಿಟ್ಟು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅವರಿಗೆ ಖಾಲಿ ಕೈಲಿ ಹೋಗೋಕೆ ಮನಸ್ಸೇ ಬರಲ್ಲ. ಅದಕ್ಕೆ ವೀಗನ್ ಫೆಸ್ಟಿವಲ್ ಗೆ ಬಂದಿದ್ದ ಒಂದು ಬ್ಲಾಕ್ ಲೇಡಿನ ಅಟ್ಟಾಡಿಸ್ಕೊಂಡು ಹೋಗಿ ಅವಳನ್ನ ಕೊಂದು ಅವರ ಶಾಪಿಗೆನೆ ತಂದ್ಬಿಟ್ಟು ರಾತ್ರಿ ಅವಳ ಬಾಡಿನ ಕಟ್ ಮಾಡ್ತಿರ್ಬೇಕಾದ್ರೆ ಡೋರ್ ನಾಕ್ ಆಗುತ್ತೆ. ಯಾರು ಅಂತ ಹೋಗಿ ನೋಡಿದ್ರೆ ಅದು ಪೊಲೀಸ್ ಆಗಿರ್ತಾನೆ. ಅವನನ್ನ ನೋಡಿ
ನೋಡಿ ಗಾಬರಿಯಾಗಿ ಒಳಗೆ ಬರ್ದ ಹಾಗೆ ಅಲ್ಲೇ ನಿಲ್ಸಿ ಮಾತನಾಡಿಸ್ತಾನೆ. ಪೊಲೀಸ್ ಹೇಳ್ತಾನೆ, ಅಂಗಡಿ ಲೈಟ್ ಆನ್ ಇದ್ದಿದ್ರಿಂದ ಮಾತನಾಡಿಸಿ ಹೋಗೋಣ ಅಂತ ಬಂದೆ. ಊರಲ್ಲಿ ವೀಗನ್ಸ್ ಮರ್ಡರ್ ಜಾಸ್ತಿ ಆಗಿದ್ರಿಂದ ರಾತ್ರಿ ನೀವು ಡ್ಯೂಟಿ ಮಾಡೋ ಪರಿಸ್ಥಿತಿ ಬಂದಿದೆ ಅಂತ ಮಾತಾಡ್ತಿರ್ಬೇಕಾದ್ರೆ ನಾಯಿ ಆ ಹುಡುಗಿಯ ಡೆಡ್ ಬಾಡಿ ಕೈನ ಕಚ್ಕೊಂಡು ಸೀದಾ ಪೊಲೀಸ್ ಹಿಂದೆನೆ ಬಂದ್ಬಿಡುತ್ತೆ. ಅದನ್ನ ನೋಡಿ ವಿನ್ಸನ್ ನ ಜೀವನೇ ಬಾಯಿಗೆ ಬಂದ್ಬಿಡುತ್ತೆ. ಅದೇ ಸೆಕೆಂಡ್ಗೆ ಪೊಲೀಸರ ಹತ್ರ ಮಾತನಾಡಿ ಅವರು ಅದನ್ನ ನೋಡೋ ಮೊದ್ಲೇ ಅವರನ್ನ ಅಲ್ಲಿಂದ ಹೊರಗೆ ಕಳಿಸ್ತಾನೆ. ಇವತ್ತು ಪೊಲೀಸರ ಕೈಯಿಂದ ಕುದಾಳಲೆ ಅಂತರದಿಂದ ತಪ್ಪಿಸ್ಕೊಂಡಿರ್ತಾನೆ. ಅಲ್ಲಿ ಆದ ಆ ಶಾಕ್ ನಿಂದ ವಿನ್ಸನ್ ಇನ್ನು ವೀಗನ್ಸ್ ರ ಕೊಲೆ ಮಾಡಬಹುದು ಅಂತ ಡಿಸೈಡ್ ಮಾಡಿ ಅದನ್ನ ಸೋಫಿ ಹತ್ರನೂ ಹೇಳ್ಕೊತಾನೆ. ಆದ್ರೆ ಸೋಫಿಗೆ ಸಿಕ್ಕಿ ಬೀಳೋ ಯಾವ ಭಯನೂ ಇರೋಲ್ಲ. ಯಾಕಂದ್ರೆ ಎಲ್ಲ ಡೆಡ್ ಬಾಡಿನ ಗ್ರೈಂಡ್ ಮಾಡಿ ಮಾರಿರ್ತಾರೆ ಅಲ್ವಾ, ಎವಿಡೆನ್ಸ್ ಇಲ್ಲ ಅಂದ್ರೆ ಪೊಲೀಸರದು ಹೇಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಸಾಧ್ಯ ಅಂತ ಮಾತಾಡ್ತಿರ್ಬೇಕಾದ್ರೆ ಲೂಕಸ್ ಅಲ್ಲಿಗೆ ಬಂದು ಫೆಸ್ಟಿವಲ್ ಅಲ್ಲಿ ಆ ರೀತಿ ಬಿಹೇವ್ ಮಾಡಿದ್ದಕ್ಕೆ ಅವ್ರ ಹತ್ರ ಸಾರಿ ಕೇಳ್ತಾನೆ. ಆಗ ಸೋಫಿ ಅವನನ್ನ ತುಂಬಾ ಮಾಲಿಶ್ ಮಾಡಿ ಮಾತಾಡಿಸ್ತಿರ್ತಾಳೆ. ಇದ್ರಿಂದ ವಿನ್ಸೆಂಟ್ ಅರ್ಥ ಮಾಡ್ಕೋತಾನೆ ಸೋಫಿ ಅವನನ್ನ ಕೊಲ್ಲೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ. ಅದಕ್ಕೆ ಅವನನ್ನ ಬೇಗನೆ ಅಲ್ಲಿಂದ ಹೊರಗೆ ಕಳಿಸ್ತಾನೆ. ಮರುದಿನ ವಿನ್ಸೆಂಟ್ ಸೋಫಿಗೆ ಹೇಳ್ದೇನೆ ಶಾಪಿಗೆ ಬಂದ ಕಸ್ಟಮರ್ಗೆ ಇರಾನಿಯನ್ ಪಾರ್ಕ್ ಮಾಂಸನ ತರೋದನ್ನ ನಿಲ್ಸಿದೀವಿ, ಆ ಮಾಂಸ ಇನ್ನು ನಿಮ್ಗೆ ಸಿಗಲ್ಲ ಅಂತ ಹೇಳಿ ಕಳಿಸ್ತಾನೆ. ಇದರಿಂದ ಅಲ್ಲಿಗೆ ಬಂದು ಗಂಟೆಗಟ್ಲೆ ಕಾಯ್ತಿದ್ದ ಕಸ್ಟಮರ್ ಎಲ್ಲ ನಿರಾಶೆಗೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತೆ ಅಂಗಡಿ ಪೂರ್ತಿ ಖಾಲಿಯಾಗಿ ಹೋಗುತ್ತೆ. ಇದರಿಂದ ಸೋಫಿಗೆ ತುಂಬಾನೇ ಕೋಪ ಬಂದು ನಿನ್ನ ಈ ದಡ್ಡ ನಿರ್ಧಾರದಿಂದ ಮತ್ತೆ ನಮ್ಮ ಪರಿಸ್ಥಿತಿ ಮೊದ್ಲಿನ ರೀತಿಯೇ ಆಯ್ತು ಅಂತ ವಿನ್ಸೆಂಟ್ ನ ಮೇಲೆ ಕೂಗಾಡ್ತಾಳೆ. ವಿನ್ಸೆಂಟ್ ಅವಳು ಕೋಪದಲ್ಲಿರೋದನ್ನ ನೋಡಿ ಈಗ ಅವಳ ಹತ್ರ ಮಾತಾಡೋದು ಸರಿಯಲ್ಲ ಅಂತ ಶಾಪ್ ಅಲ್ಲಿ ಅವಳನ್ನೊಬ್ಳನ್ನೇ ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ತಾನೆ. ಅವನು ಹೋದ ಸ್ವಲ್ಪ ಹೊತ್ತಿಗೆ ಆ 3 ಜನ ವೀಗನ್ಸ್ ಇವರ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಶಾಪ್ ಗೆ ಬಂದು ಸೋಫಿನ ಅವರ ವಶಕ್ಕೆ ಮಾಡಿಕೊಂಡು ಟಾರ್ಚರ್ ಕೊಡ್ತಾರೆ. ಈ ಕಡೆ ವಿನ್ಸೆಂಟ್ ತುಂಬಾ ಹೊತ್ತು ಬಿಟ್ಟು ಶಾಪಿಗೆ ವಾಪಸ್ ಬಂದಾಗ ಅವನು ಗಮನಿಸ್ತಾನೆ ಶಾಪ್ ನ ಎದುರು ವೀಗನ್ಸ್ ರ ಕಾರ್ ನಿಂತಿರೋದನ್ನ. ಅದನ್ನ ನೋಡಿ ಇವರು ಖಂಡಿತವಾಗಿಯೂ ನಮ್ಗೆ ತೊಂದರೆ ಕೊಡೋಕೆ ಬಂದಿರ್ತಾರೆ ಅಂತ ಪೂರ್ತಿ ತಯಾರಿ ಜೊತೆಗೇನೆ ಒಳಗೆ ಹೋಗ್ಬಿಟ್ಟು ಒಂದೇ ಏಟಿಗೆ ಅಲ್ಲಿದ್ದ ಹುಡುಗಿನ ಕೊಂದು ಬಿಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಮೇಲೆ ನಾಯಿ ಅಟ್ಯಾಕ್ ಮಾಡಿ ಕೊಂದು ಬಿಡುತ್ತೆ. ಕೊನೆಯ ಒಬ್ಬನ ಮೇಲೆ ಅಟ್ಯಾಕ್ ಮಾಡೋಕೆ ಹೋದಾಗ ಅವನು ವಿನ್ಸೆಂಟ್ ಮೇಲೆನೆ ಅಟ್ಯಾಕ್ ಮಾಡಿ ಚಾಕುನವನ ಎದೆಗೆ ನುಗ್ಸಿ ಸಾಯಿಸೋಕೆ ರೆಡಿ ಆಗ್ಬೇಕಾದ್ರೆ ಸೋಫಿ ಅವಳನ್ನವಳು ಹೇಗೋ ಬಿಡಿಸ್ಕೊಂಡು ಅಲ್ಲೇ ಇದ್ದ ಶಾರ್ಪ್ ಆದ ಹುಕ್ನ ಅವನ ಕಣ್ಣಿಗೆ ನುಗ್ಸಿ ಅವನನ್ನು ಕೊಂದು ಬಿಡ್ತಾಳೆ. ಮೂವಿಯ ಕೊನೆಯಲ್ಲಿ ನಾವು ನೋಡ್ತೀವಿ ಸ್ಟೆಫ್ನಿ ಹಾಗೆ ಮಾರ್ಕ್ ನಿಂದಲೇ ವಿನ್ಸೆಂಟ್ ಹಾಗೆ ಸೋಫಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿರ್ತಾರೆ. ಯಾವಾಗ ಪೇಸ್ ಮೇಕರ್ ಸಿಕ್ತೋ ಹಾಗೆ ವಿನ್ಸೆಂಟ್ ಮಾರ್ಕ್ ನ ಕಿವಿನ ತಿನ್ನೋ ಪ್ರಯತ್ನ ಪಟ್ನೋ ಅಲ್ಲಿಂದಲೇ ಇವರಿಬ್ಬರಿಗೆ ವಿನ್ಸೆಂಟ್ ಹಾಗೆ ಸೋಫಿ ಮೇಲೆ ಅನುಮಾನ ಬಂದಿರುತ್ತೆ. ಅದೇ ಕೊನೆಗೆ ದೊಡ್ಡ ಎವಿಡೆನ್ಸ್ ಆಗಿ ಅವರನ್ನ ಜೈಲಿಗೆ ಹಾಕೋ ರೀತಿ ಮಾಡಿರುತ್ತೆ. ಇದುವರೆಗೂ ವಿನ್ಸೆಂಟ್ ಹಾಗೆ ಸೋಫಿ ಸೇರ್ಕೊಂಡು 30 ಮರ್ಡರ್ ಮಾಡಿರ್ತಾರೆ. ಅದರಿಂದಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಸಿಗುತ್ತೆ.